ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೊಟೀನ್ನ ನಾನು ಬಿಸಿ ನೀರಿಂದ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ನ ಮುಗಿಸ್ಕೊಂಡೆ. ಮತ್ತು ಇವತ್ತಿನ ವಾತಾವರಣ ತುಂಬಾ ಚೇಂಜಸ್ ಇದೆ ಅಲ್ಲ, ಒಂದು 3-4-5 ಡೇಸಿಂದ. ಏನಂದರೆ ಮಲೆನಾಡು ಸೈಡು ವೆದರ್ ಇರುತ್ತಲ್ಲ ಹಾಗಿದೆ. ಸ್ವಲ್ಪ ಹೊತ್ತು ಮಳೆ ಬರೋದು, ಒಂದು ಸ್ವಲ್ಪ ನಿಂತ್ಕೊಳ್ಳೋದು, ಆಮೇಲೆ ಮಳೆ ಬರೋದು. ಎಷ್ಟು ಚೆನ್ನಾಗಿದೆ ಅಲ್ಲ ವಾತಾವರಣ. ಆ್ಯಂಡ್ ನೋಡಿ ನಮ್ಮ ಮಕ್ಕಳು ಇಬ್ಬರೂ ಹೇಗೆ ಪೋಸ್ ಕೊಡ್ತಿದ್ದಾವೆ ವೀಡಿಯೋಗೆ. ನೆಕ್ಸ್ಟು ಇವತ್ತು ಚಪಾತಿ ಮಾಡೋಣ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲಸಿಟ್ಟಾದಮೇಲೆ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಬೇಗನೆ ತಿನ್ನಿಸ್ಬೇಕು. ಅರೌಂಡ್ ಒಂದು 8 o'clockಗೆಲ್ಲ ತಿನ್ನಿಸ್ಬಿಡ್ತೀನಿ. ಬೇಗ ಹೊಟ್ಟೆ ಹಸ್ಕೊಂಡ್ಬಿಡ್ತಾನೆ. ಸೊ ಅವನಿಗೆ ರಾಗಿ ಸರಿ ಮಾಡ್ಕೊತಾ ಇದ್ದೀನಿ. ರಾಗಿ ಸರಿ ಮಾಡಿ ಅವನಿಗೆ ತಿನ್ನಿಸಾದ್ಮೇಲೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳಿ ಟೊಮೊಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಕೊಂಡು ನೆಕ್ಸ್ಟು ಯಾವ ಥರ ನೀವು ಮಾಡ್ತೀರೋ ಅದೇ ಥರ ನಾನು ಟೊಮೊಟೊ ಗೊಜ್ಜನ್ನ ಪ್ರಿಪೇರ್ ಮಾಡಿಕೊಂಡೆ. ನೋಡಿ ಇದಾಗಿತ್ತು ಇವತ್ತಿನ ಬ್ರೇಕ್ಫಾಸ್ಟ್. ನೆಕ್ಸ್ಟು ನೋಡಿ ನನ್ನ ಮಗನ ಆಟ ಆಡಿಸ್ತಾ ಇದ್ದಾಳೆ. ಅವರಪ್ಪ ಬಂತು ಅಂತ ಹೇಳಿದ ತಕ್ಷಣ ಓಡೋಗ್ತಿದ್ದಾನೆ. ಇವತ್ತು ನೋಡಿ ಸೋಫಾ ನೋಡೋಣ ಅಂತ ಹೇಳಿ ಇಲ್ಲೇ ಈ ಕುಂಬ್ಳಗೋಡಲ್ಲಿದೆ ಇದು ಶಾಪು. ನೋಡಿ ಹೋಗಿದ್ವಿ. ಸೋಫಾಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಫೋರ್ಡಬಲ್ ಪ್ರೈಸ್ ಇದೆ. ಮತ್ತು ಇದು ಏನಂತಾರೆ, ಸ್ವಲ್ಪ ಜಾಸ್ತಿ ಕಡಿಮೆ ಹೇಳ್ಬಿಟ್ಟು ಆಮೇಲೆ ಜಾಸ್ತಿ ಮಾಡೋದು, ವೀಡಿಯೋ ಕಡಿಮೆ ಹೇಳೋದು ಆ ಥರ ಎಲ್ಲ ಏನೂ ಇಲ್ಲ. ಪ್ರೈಸಸ್ ಮಾತ್ರ ನಿಮ್ಮ ವರ್ತ್ ಇದೆ. ಐಟಮ್ಗೆ ತಕ್ಕನಾಗಿದೆ. ಒಂದು ಸಲ ವಿಸಿಟ್ ಮಾಡಿ ಶಾಪ್ನ, ನಿಮಗೆ ಪರ್ಚೇಸ್ ಮಾಡಬೇಕು ಅನ್ನೋ ಆಸೆ ಆಗುತ್ತೆ. ಮತ್ತು ಶಿವು ಅಣ್ಣನ ನಂಬರ್ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಶಾಪ್ ಓನರ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರ್ಯಾರು ಇಲ್ಲಿ ಕುಂಬ್ಳಗೋಡು, ಕೆಂಗೇರಿ ನಿಯರ್ ಬೈ ಬಿಡದಿ ಸೈಡ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಬಂದು ಶಾಪ್ಗೆ ವಿಸಿಟ್ ಮಾಡ್ಬೋದು. ನಿಮಗೆ ಎಲ್ಲ ಥರದ ಏನು ಹೇಳ್ತಾರೆ, ಸೋಫಾ, ಮಂಚ ಆಗಿರ್ಬೋದು, ಮತ್ತು ಪಿಲ್ಲೋಗಳಾಗಿರ್ಬೋದು, ಚೇರ್ ಆಗಿರ್ಬೋದು, ಬೀರು ಸಹ ಅಣ್ಣ ನಿಮಗೆ ಯಾವ ಥರ ಬೇಕೋ ಕಸ್ಟಮೈಸ್ ಮಾಡಿ, ನಿಮ್ಮ ಜಾಗ ಚಿಕ್ಕದಾಗಿದ್ದರೂ ಸಹ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಶಾಪ್ ಮಾತ್ರ ಸಕ್ಕತ್ತಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ನೆಕ್ಸ್ಟು ನಾನಿಲ್ಲಿ ಆಫ್ಟರ್ನೂನಿಗೆ ಕಡಲೆಕಾಯಿ ಮತ್ತು ಆಲೂಗೆಡ್ಡೆ ಉಪಯೋಗಿಸ್ಕೊಂಡು ಹಾಲು ಸಾರು ಮಾಡ್ಕೊತಾ ಇದ್ದೀನಿ. ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೆ. ನೋಡಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಕಡಲೆಕಾಯಿ ಕಟ್ ಮಾಡೋವಾಗ ಕೈಯೆಲ್ಲ ಸ್ಮೆಲ್ ಆಗ್ತಾ ಇರುತ್ತೆ ಅಲ್ವಾ? ಕಟ್ ಮಾಡೋವಾಗ ಒಂದು ಟಿಪ್ ಹೇಳ್ತೀನಿ, ಆ ಟಿಪ್ನ ಯೂಸ್ ಮಾಡಿ. ಕೈಯಲ್ಲಿ ಅದು ಕಟ್ ಮಾಡುವಾಗ ಸ್ಮೆಲ್ ಬರಲ್ಲ. ಕೊಬ್ಬರಿ ಎಣ್ಣೆನ ಕೈಗೆ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ನಮಗೆ ಸ್ಮೆಲ್ ಇರಲ್ಲ. ನೋಡಿ ಅದಕ್ಕೇ ನಾನು ಕಾಯೆಲ್ಲ ಹಾಕಿದ್ನಲ್ಲ, ಬೀಜ ಸಹ ಹಾಕ್ತೀನಿ, ಬೀಜ ಬಿಸಾಕಲ್ಲ. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನು ಬೇಯಕ್ಕೆ ಇಟ್ಕೊಂಡೆ. ನೆಕ್ಸ್ಟು ಒಂದು ಬೆಳ್ಳುಳ್ಳಿನ ಸುಟ್ಕೋತಾ ಇದ್ದೀನಿ. ಈ ಹಾಲು ಸಾಂಬಾರಿಗೆ ಬೇರೆಯವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾನು ಮಾಡೋದು ಹೀಗೆ. ಸುಟ್ಕೊಂಡು ಹಾಕ್ಕೊಳ್ಳಿ ಬೆಳ್ಳುಳ್ಳಿನ. ಟೇಸ್ಟ್ ಹೇಗಿರುತ್ತೆ ಗೊತ್ತಾ? ಯುನಿಕ್ಕಾಗಿರುತ್ತೆ. ಮತ್ತು ಈ ಸಾಂಬಾರು ತಿಕ್ನೆಸ್ ಬರೋಕ್ಕೆ ಕಾರಣ ನೋಡಿ ಇದು ಅಕ್ಕಿ. ಓಕೆ, ತೆಂಗಿನ ತುರಿನೂ ಹಾಕ್ತೀವಿ, ಆದರೆ ಅಕ್ಕಿ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ತಿಕ್ನೆಸ್ ಕೊಡುತ್ತೆ ಸಾಂಬಾರಿಗೆ. ನೋಡಿ ನನ್ನ ಮಗಳು ಬೆಳ್ಳುಳ್ಳಿ ಬಿಡಿಸ್ಕೊಟ್ಲು. ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಯಾರಾದರೂ ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರೆ ನನಗೊಂಥರ ಹೆಲ್ಪ್ ಅನಿಸುತ್ತೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅವಳು ಹೋಗ್ಬಿಡ್ತಾಳೆ ಸ್ಕೂಲ್ಗೆ, ಬೇಜಾರಾಗ್ತಾ ಇರುತ್ತೆ ನನಗೆ. ನೋಡಿ ತೆಂಗಿನ ತುರಿ, ಸ್ವಲ್ಪ ಕಾಳು ಮೆಣಸು, ಹಾಗೆ ಸ್ವಲ್ಪ ಬೇಯಿಸಿರೋದು ತರಕಾರಿ, ಬೇಯಿಸ್ಕೊಂಡಂಥ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಅಕ್ಕಿ, ಮತ್ತು ಸುಲಿದಿಟ್ಕೊಂಡ ಬೆಳ್ಳುಳ್ಳಿ, ಸ್ವಲ್ಪ ಹಸಿದು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಸುಟ್ಟಿರೋದು ಹಾಕ್ಕೊಂಡಿದ್ದೀನಿ. ನೋಡಿ ರುಬ್ಕೊಂಡು ಸಾಂಬಾರ್ದು ಏನು ಬೇಯಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ನಾವು ಹಾಕಿರ್ತೀವಲ್ಲ ಅಕ್ಕಿ ನೆನೆಸಿ, ಆ ಟೇಸ್ಟ್ ಹೇಗಿರುತ್ತೆ ಮತ್ತು ತಿಕ್ನೆಸ್ ಕೂಡ ಚೆನ್ನಾಗಿರುತ್ತೆ. ನಾನು ಮಾಡೋ ಹಾಲು ಸಾರು ಅಂದರೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ನೋಡಿ ಲಾಸ್ಟಲ್ಲಿ ನಾನು ಹೆಸರು ಕಾಳನ್ನ ಹುರಿದಾಕ್ಕೊತಾ ಇದ್ದೀನಿ. ನೀವು ಹೆಸರು ಕಾಳಿಲ್ಲ ಅಂದರೆ ಅವರೆಕಾಳು ಸಹ ಹುರಿದಾಕೊಬೋದು, ಸಕ್ಕತ್ತಾಗಿರುತ್ತೆ. ನನ್ನ ಅವರೆಕಾಳು ಖಾಲಿ ಆಗಿತ್ತು, ಸೊ ನಾನು ಅದಕ್ಕೆ ಹೆಸರು ಕಾಳು ಹುರಿದಾಕ್ಕೊತಾ ಇದ್ದೀನಿ. ಸಕ್ಕತ್ತಾಗಿರುತ್ತೆ ಟೇಸ್ಟು ಗೊತ್ತಾ? ಈ ಖಾರ ಹಾಕಿ ಒಂದು 2 ಮಿನಿಟ್ಸ್ ಕುದಿಸ್ಕೊತಾ ಇದ್ದೀನಿ.
ಕುದಿಸ್ಕೊಂಡಾದಮೇಲೆ ನೋಡಿ ನಾನು ಹಾಲು ಸಾರಿಗೆ ಹಾಲೇ ಮೇಯ್ನು. ನೀವು ಹಾಲನ್ನ ಸ್ವಲ್ಪ ಹಾಕಿದ್ರೂ ಟೇಸ್ಟು ಚೆನ್ನಾಗಿ ಬರುತ್ತೆ, ಬಟ್ ಏನಂತಾರೆ ತಿಕ್ನೆಸ್ ಇರಲ್ಲ. ನೋಡಿ ಇನ್ನೊಂದು ಸ್ವಲ್ಪ ಹಾಲು ಹಾಕಬೇಕು, ಅದಕ್ಕೆ ಇನ್ನೊಂದು ಗ್ಲಾಸ್ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಅದ್ರ ಟೆಕ್ಸ್ಚರ್ ಹೆಂಗೆ ಬಂದಿದೆ ನೋಡಿ, ಏನು ಚೆನ್ನಾಗಿ ಬಂದಿದೆ ನೋಡಿ. ಇದು ಹಾಲು ಸಾರು ಹಾಲು ಹಾಕಿ ನಾನು ಕಾಯಿಸಿರೋ ಹಾಲು ಎತ್ತಿಟ್ಕೊಂಡಿದ್ದೆ, ಹಸಿ ಹಾಲೇನು ಹಾಕಿಲ್ಲ. ಸೊ ಅದಕ್ಕೆ ಬೇಗನೆ ಕುದಿ ಬಂದ್ಬಿಡ್ತು. ನೀವು ಹಸಿ ಹಾಲು ಹಾಕ್ಕೊಂಡ್ರೆ ಬೇಗನೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ಹಸಿ ಹಾಲು ಹಾಕ್ಕೊಂಡ್ರೆ. ನಾನು ಕಾಯಿಸಿರೋ ಹಾಲು ಹಾಕ್ಕೊಂಡಿರೋದ್ರಿಂದ ನನಗೆ 2 ಮಿನಿಟ್ಸ್ಗೆಲ್ಲನೂ ಕುದಿ ಬಂದ್ಬಿಡ್ತು ನೋಡಿ. ರೆಡಿ ಆಯಿತು ಹಾಲು ಸಾಂಬಾರು. ಅನ್ನದ ಜೊತೆ ಸಖತ್ತಾಗಿರುತ್ತೆ, ಮುದ್ದೆ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.